ಎಷ್ಟೊಂದು ಜನ ಭಾರತದಲ್ಲಿ ಸುಂದರವಾದಂಥ ನಟಿಯರಿದ್ದಾರೆ. ಅಷ್ಟರಲ್ಲಿ ಒನ್ ಆಫ್ ದಿ ಮೋಸ್ಟ್ ಗಾರ್ಜಿಯಸ್ ನನಗೆ ಅನ್ಸೋದು ಪ್ರಿಯಾಂಕಾ ಮ್ಯಾಮ್. ಆ್ಯಂಡ್ ಐ ಮೀನ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ರಜನಿ ಅವರು, ನಮ್ಮ ಹೀರೋ ಸಾಹೇಬರು ಎಲ್ಲರೂ ತುಂಬ ಅದ್ಭುತವಾಗಿ ಪ್ಯಾಷನೇಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ. ನನ್ನ ಗೆಳೆಯ ಅಶ್ವಥ್ ಅವರು ಇದರಲ್ಲಿ ತುಂಬ ಒಂದು ಅದ್ಭುತವಾದಂಥ ಪಾತ್ರ ಮಾಡೋದ್ರಲ್ಲಿ ಜೀವ ತುಂಬಿದ್ದಾರೆ. ಎಕ್ಸಲೆಂಟ್ ಮೂವಿ ಅಂತಲೇ ಹೇಳ್ಬೋದು. ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದು ರಾಘಣ್ಣನ ಜೊತೆ ಕೂಡ ಮಾತಾಡಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ವಿ, ಸಿನಿಮಾ ಮಾಡೋದು ಮಾತ್ರ ನಮ್ಮ ಕರ್ತವ್ಯ. ನಮ್ಮದು ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದು ಜನರಿಗೆ ಅರ್ಪಣೆ ಮಾಡಬೇಕು. ಅದ ನಂತರ ಅದು ಹಣೆ ಬರ ಡಿಸೈಡ್ ಮಾಡೋದು ಜನರು. ಸೊ ಈಗ ಟ್ರೈಲರ್ ಲಾಂಚ್ ಆಗಿದೆ, ಸಿನಿಮಾ ರಿಲೀಸ್ ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ. ಆ್ಯಂಡ್ ನನಗೆ ಮನಸ್ಸಲ್ಲಿ ತುಂಬ ಒಂದು ಭರವಸೆ ಇದೆ, ಈ ಸಿನಿಮಾ ಡೆಫಿನೆಟ್ಲಿ ಜನರು ಕೈ ಹಿಡಿತಾರೆ, ಇದನ್ನು ಕೈ ಬಿಡಲ್ಲ, ಒಂದು ದೊಡ್ಡ ಮಟ್ಟಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ನಾನು ಆಶಿಸ್ತೀನಿ. ಈ ಸಿನಿಮಾ ಗೆಲುವು ಮುಖ್ಯವಾಗಿ ಸಲ್ಲಬೇಕಾಗಿರೋದು ನನ್ನ ಗೆಳೆಯ ಪರಮೇಶಿಗೆ. ಅದು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಯಾಕಂದರೆ ಪರಮೇಶ್ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಅದಕ್ಕೆ ಒಂದಿನ ಸಾಕಾಗಲ್ಲ. ನಾವು ಹೀರೋಗಳು ತುಂಬ ಬೇಗ ಪ್ರಚಾರಕ್ಕೆ ಬಂದ್ಬಿಡ್ತೀವಿ, ಕಲಾವಿದರು ಪ್ರಚಾರಕ್ಕೆ ಬಂದ್ಬಿಡ್ತೀವಿ. ಆದರೆ ಹಿಂದ್ಗಡೆ ಇರ್ತಕ್ಕಂಥ ಟೆಕ್ನಿಷಿಯನ್ಸ್ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿಗಳು ಗೊತ್ತಾಗಲ್ಲ. ಬಿಕಾಸ್ ನಾನು ಅವ್ರ ಫ್ರೆಂಡ್ ಆಗಿರೋದ್ರಿಂದ ನನಗೆ ಅವ್ನು ನೋಡಿದ್ರೆ ಅವ್ನು ಸಕಲ ಕಲಾವಲ್ಲಭ. ಇಂಥ ಕೆಲಸ ಗೊತ್ತಿಲ್ಲ ಅಂತಿಲ್ಲ ಅವನಿಗೆ. ಸಿನಿಮಾದು ಯಾವುದೇ ಕ್ಷೇತ್ರದಲ್ಲಿ ಕೇಳಿ ಗೊತ್ತಿದೆ. ಸಿನಿಮಾ ಬಿಟ್ಟು ಕೂಡ ಬೇರೆ ಯಾವುದೇ ಫೀಲ್ಡಲ್ಲಿ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಕೇಳಿದ್ರು ಅದ್ರ ಬಗ್ಗೆ ಮಾಹಿತಿ, ನಾಲೆಜ್ ಇರುತ್ತೆ. ಆಮೇಲೆ ರೈತ ಕೂಡ ಇವನು ನಿಸರ್ಗ ಪ್ರೇಮಿ, ಪ್ರಾಣಿಗಳನ್ನ ಪ್ರೀತಿಸ್ತಾನೆ, ಸಿನಿಮಾನ ಪ್ರೀತಿಸ್ತಾನೆ. ಆದರೆ ಎಲ್ಲಕ್ಕಿಂತ ಜಾಸ್ತಿ ಹೆಮ್ಮೆ ಆಗೋದು ಏನಂತಂದರೆ ಇವನು ಬೆಳೆದು ಬಂದಂಥ ರೀತಿ. ನಮಗೆಲ್ರಿಗೂ ಒಂದು ಭಾಗ್ಯ ಅನ್ನೋದಿದೆ. ನಮಗೆ ತಮ್ಮ ತಂದೆ ತಾಯಿ ಕೊಟ್ಟಂಥ ಶಿಕ್ಷಣ ಮತ್ತು ಸಂಸ್ಕಾರ ಅದೆಲ್ಲ ನಮಗೆ ಒಂದು ತಾಕತ್ತು, ಒಂದು ಸಪೋರ್ಟ್ ಕೊಟ್ಟಿದೆ. ಆದರೆ ಚಿಕ್ಕವನಿದ್ದಾಗಿಂದನೂ ಯಾವುದೂ ಒಂದು ಸಪೋರ್ಟ್ ಇಲ್ಲದೆ, ಬಹುಶಃ ಇವನು ತನ್ನ ಇತಿಹಾಸ ನೋಡಿದರೆ ಯಾರೋ ದಾರಿ ತಪ್ಪಿದ್ದ ಒಂದು ಹುಡುಗ ಆಗಿರ್ಬೋದು, ಬೇರೆ ಯಾವುದೋ ಒಂದು ಕೆಟ್ಟ ಕೆಲಸಗಳು ಮಾಡಿಕೊಂಡು ಅಥವಾ ಏನೋ ಆಗ್ಬಿಡ್ಬೋದಾಗಿತ್ತು. ಆದರೆ ಅದು ಸಂಪೂರ್ಣವಾಗಿ ಸೆಲ್ಫ್ ಮೇಡ್ ಮ್ಯಾನ್ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ನನ್ನ ಗೆಳೆಯ ಪರಮೇಶ್. ಎಲ್ಲ ಜೀವನದಲ್ಲಿ ಯಾವುದು ಕೆಟ್ಟದು ಒಳ್ಳೆಯದು ಅಂತ ತಾನು ಪರಿಗಣಿಸಿ ಒಂದು ಒಳ್ಳೆ ವ್ಯಕ್ತಿತ್ವ ತಗೊಂಡು ಬಂದು ನಿಂತು ತನ್ನ ಮಕ್ಕಳಿಗೆ ಎಂಥ ಅದ್ಭುತವಾದಂಥ ಸಂಸ್ಕಾರ ಕೊಡ್ತಾ ಇದ್ದಾನೆ ಅಂತಂದರೆ ಅದು ಬರೀ ಮಾತುಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ನಾವು ಸಾಕ್ಷಿಯಾಗಿ ನೋಡಬೇಕು. ಆ ಥರದ್ದೊಂದು ಇನ್ಸ್ಪಿರೇಷನ್ ನನಗೆ ನೋಡೋದಕ್ಕೆ ನನಗೆ ಒಂದು ಸಾಕ್ಷಿಯಾಗಿ, ನನಗೊಂದು ಎಕ್ಸಾಂಪಲ್ ಆಗಿ ನನ್ನ ಲೈಫಲ್ಲಿ ಒಂದು ಪಾಠದ ಥರ ಪ್ರತಿ ಕ್ಷಣ ಏನೇ ಎಲ್ಲಾದರೂ ನಾವು ಕುಗ್ಗೋದಾಗ, ಸೋತೋದಾಗ ಒಂದ್ಸಲ ಪರಮೇಶ್ ನೆನೆಸ್ಕೊಂಡ್ರೆ ನನಗೆ ಒಂದು ಸ್ಫೂರ್ತಿ ಬರುತ್ತೆ. ಆ ಥರದ್ದು ಒಂದು ಕ್ಯಾರೆಕ್ಟ್ರು. ಬಟ್ ತುಂಬ ಚಿಕ್ಕ ಮಾತುಗಳು ಹೇಳ್ತೀನಿ, ಇನ್ನು ಹೇಳೋದು ತುಂಬ ಇದ್ದಾವೆ. ಸೊ ಹಾಗಾಗಿ ಆ ಒಂದು ಹೆಮ್ಮೆ ಮೇಲೆ, ಆ ಒಂದು ಏನಂತಾರೆ ಆ ಪ್ರೌಡ್ನೆಸ್ ಏನಿದೆಯಲ್ಲ, ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ, ಹಾಗಾಗಿನೇ ನಾನು ಈ ವೇದಿಕೆ ಮೇಲೆ ಬಂದಿರೋದು. ಸೊ ಹಂಗಾಗಿ ಅವ್ನು ಮಾಡೋಂಥ ಯಾವುದೇ ಕೆಲಸ ಆಗಿರಲಿ ಅದು ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಮನಸ್ಪೂರ್ವಕವಾದಂಥ ಒಂದು ಆಸೆ. ಸೊ ತುಂಬ ಒಳ್ಳೆಯದಾಗಲಿ ಪರಮೇಶ್, ಆ್ಯಂಡ್ ಯು ಡಿಸರ್ವ್ ಆಲ್ ದಿ ಬೆಸ್ಟ್. ಇನ್ನೂ ಹೆಚ್ಚೆಚ್ಚು ಸಕ್ಸಸ್ಗಳು ಸಿಗ್ತಾ ಇರಲಿ. ಆ್ಯಂಡ್ ಪ್ರೊಡ್ಯೂಸರ್ ಪವನ್ ಅವರಿಗೆ ಕೂಡ ತುಂಬ ಚೆನ್ನಾಗಿ ದುಡ್ಡು ಬರಲಿ. ಎಲ್ಲರೂ ಸೇರಿ ಮತ್ತೆ ಸಿನಿಮಾ ಮಾಡಬೇಕು. ನಮ್ಮ ದಶಾವರ ಚಂದ್ರು ಅವರ ನಮ್ಮ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮ್ಯಾನೇಜರ್ ಚಂದ್ರು ಅವರು ಕೂಡ ಇಲ್ಲಿದ್ದಾರೆ. ಸೊ ಎಲ್ಲ ಹಳೆಯ ಸ್ನೇಹಿತರೆ, ಅದ್ಭುತವಂತ ವೇದಿಕೆ, ಎಲ್ಲ ಪಾಸಿಟಿವ್ ಎನರ್ಜಿ ಇರೋಂಥವ್ರು. ಪ್ರಿಯಾಂಕಾ ಮ್ಯಾಮ್, ಈಗ ರಾಘಣ್ಣ ಬಂದೋದ್ರು. ಸೊ ಎಲ್ಲರದ್ದು ಒಂದು ಪಾಸಿಟಿವ್ ವೈಬ್ಸ್ ಇಲ್ಲಿ ಸೇರಿದೆ. ಇದೊಂದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಮೇಲೆ ಆಗಿರ್ತಕ್ಕಂಥ ಸಿನಿಮಾ ಆದ್ರೂ ಸಿನಿಮಾ ಗೆಲ್ಲೋದಕ್ಕೆ ಒಂದು ಪಾಸಿಟಿವ್ ವೈಬ್ಸ್, ಒಂದು ಶಕ್ತಿ ಬೇಕು. ಆ ಎಲ್ಲ ಶಕ್ತಿ ಇಲ್ಲಿ ವೇದಿಕೆ ಮೇಲೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಒಳ್ಳೆ ನಿರ್ಮಾಪಕರು ಕೂಡ ಬಂದು ಈ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಒಳ್ಳೆಯದಾಗಲಿ ಎಲ್ರಿಗೂ. ಆ್ಯಂಡ್ ಮೈ ಹಾರ್ಟಿ ಬೆಸ್ಟ್ ವಿಶಸ್, ಗುಡ್ ಲಕ್ ಟು ದಿ ಹೋಲ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.